ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಮಹಿಳೆಯರ ಮೇಲಿನ ಕಾಮಾಂಧರ ಕ್ರೂರ ಕೃತ್ಯಗಳಿಗೆ ತಡೆಯಿಲ್ಲದಂತಾಗಿದೆ. ತುಂಬಾ ಕಠಿಣವಾದ ಕಾನೂನುಗಳು ಬಂದ್ರು, ಎಷ್ಟೋ ಮಂದಿಗೆ ಕಠಿಣವಾಗಿ ಶಿಕ್ಷೆಯನ್ನು ನೀಡಿದ್ರು ಕಾಮಾಂಧರ ಆಲೋಚನೆಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತಿಲ್ಲ. ದೊಡ್ಡವರು ಮಾತ್ರವಲ್ಲದೆ ಚಿಕ್ಕವರು ಕೂಡ ಮೊಬೈಲ್ ನಲ್ಲಿ ನೋಡಬಾರದನ್ನ ನೋಡಿ ಮಾಡಬಾರದ ಕೆಲಸಗಳನ್ನ ಮಾಡಿ ಜೈಲು ಪಾಲಾಗುತ್ತಿದ್ದಾರೆ. ಈ ರೀತಿಯಾಗಿ ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸವಿಲ್ಲದೆ ಹೆಣ್ಣಾಗಿದ್ದರೆ ಸಾಕು ಎಂಬ ಆಲೋಚನೆಯಲ್ಲಿ ತಮ್ಮ ಕಾಮ ಕೋರಿಕೆಗಳನ್ನ ಹೇಗಾದ್ರೂ ಮಾಡಿ ತೀರಿಸಿಕೊಳ್ಳಬೇಕೆಂಬ ಆಸೆಯಿಂದ ಏನು ಮಾಡುವುದಕ್ಕೂ ಕೂಡ ಹಿಂದೇಟು ಹಾಕುತ್ತಿಲ್ಲ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನ ಕೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಸ್ಮಾರ್ಟ್ ಫೋನ್ ನ ಕೊಡಿಸುವುದರಿಂದ ಯಾವ ರೀತಿಯ ಅನರ್ಥಗಳು ನಡೆಯುತ್ತವೆ ಎಂದು ಗೊತ್ತಾಗುತ್ತದೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಕರ್ನಾಟಕದ ಕಲ್ಲೇರಿ ಎಂಬ ಗ್ರಾಮದಲ್ಲಿ ರಾಮಯ್ಯ ಜಲಜ ಎಂಬ ದಂಪತಿಗಳು ವ್ಯವಸಾಯ ಮಾಡುತ್ತಿರುತ್ತಾರೆ. ಇವರ ಅನ್ಯೋನ್ಯ ಸಂಸಾರದ ಗುರುತಿಗೆ ಸುಶೀಲಾ ಮೀನಾಕ್ಷಿ ಎಂಬ 2 ಹೆಣ್ಣು ಮಕ್ಕಳಿರುತ್ತಾರೆ. ಇನ್ನು ದೊಡ್ಡ ಮಗಳು 10ನೇ ತರಗತಿ ಫೇಲ್ ಆಗಿದ್ದರಿಂದ ಅವಳಿಗೆ ಮದುವೆ ಮಾಡಬೇಕು ಅಂತ ಫಿಕ್ಸ್ ಆಗಿ ಸಂಬಂಧಗಳನ್ನು ಹುಡುಕುತ್ತಿರುವಾಗ ಉಪ್ಪಿನಂಗಡಿ ಎಂಬ ಊರಿನಲ್ಲಿ ಸುನಿಲ್ ಎಂಬ ಹುಡುಗ ತನ್ನ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನ ಕಳೆದುಕೊಂಡು ಫಾರ್ಮಾಲಿಟೀಸ್ ವ್ಯವಸಾಯವನ್ನ ಮಾಡುತ್ತಾ ತನ್ನ ತಮ್ಮ ಅನಿಲ್ ಜೊತೆ ಸೇರಿಕೊಂಡು ಅವುಗಳನ್ನು ಬೇರೆ ಸ್ಟೇಟ್ ಗೆ ಎಕ್ಸ್ಪೋರ್ಟ್ ಮಾಡುತ್ತಿದ್ದನು. ಹೀಗೆ ಸ್ವಲ್ಪ ದಿನಗಳಲ್ಲಿ ತುಂಬಾ ಸಂಪಾದನೆ ಮಾಡಿ ಸ್ವಂತ ಮನೆ ಸ್ವಂತ ಕಾರನ್ನ ಮಾಡಿಕೊಂಡು ಸೆಟ್ಲ್ ಆಗುತ್ತಾನೆ. ಇನ್ನು ಈ ವಿಷಯವನ್ನು ತಿಳಿದುಕೊಂಡ ರಾಮಯ್ಯ ತನ್ನ ದೊಡ್ಡ ಮಗಳಾದ ಸುಶೀಲಳನ್ನ ಸುನಿಲ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾತನಾಡಿದಾಗ ಅದಕ್ಕೆ 2 ಕುಟುಂಬಗಳು ಕೂಡ ಒಪ್ಪಿಕೊಂಡು ದೊಡ್ಡವರೆಲ್ಲ ಸೇರಿಕೊಂಡು ಇವರಿಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡುತ್ತಾರೆ. ಇನ್ನು ಇವರ ಅನ್ಯೋನ್ಯ ಸಂಸಾರದ ಗುರುತಿಗೆ ಕಿರಣ್ ಎಂಬ ಹುಡುಗ, ಶಿರೀಷ ಎಂಬ ಹೆಣ್ಣು ಮಗಳು ಹುಟ್ಟುತ್ತಾಳೆ. ಇದು ಹೀಗಿರುವಾಗ ಸುಶೀಲಳ ತಂಗಿ ಮೀನಾಕ್ಷಿಯು ಡಿಗ್ರಿ ಎಕ್ಸಾಮ್ ಅನ್ನ ಪೂರ್ತಿ ಮಾಡಿದ್ದರಿಂದ ತಂದೆ ತಾಯಿಗಳು ಈಕೆಗೆ ಕೂಡ ಮದುವೆ ಮಾಡಬೇಕೆಂದುಕೊಳ್ಳುತ್ತಾರೆ. ಆಗ ಸುಶೀಲಾ ನನ್ನ ಮೈದುನನಾಗಿರುವ ಅನಿಲ್ಗೆ ಈಕೆಯನ್ನು ಕೊಟ್ಟು ಮದುವೆ ಮಾಡಿದ್ರೆ ಇಬ್ಬರು ಕೂಡ ಒಂದೇ ಕಡೆ ಇರಬಹುದು ಅನ್ಕೋತಾಳೆ. ಇನ್ನು ಇದಕ್ಕೆ ಮೀನಾಕ್ಷಿ ಅನಿಲ್ ಕೂಡ ಒಪ್ಪಿಕೊಂಡಿದ್ದರಿಂದ ಇವರ ಮದುವೆಯನ್ನು ಕೂಡ ಗ್ರ್ಯಾಂಡ್ ಆಗಿ ಮಾಡುತ್ತಾರೆ. ಹೀಗೆ ಅಕ್ಕ ತಂಗಿ ಇಬ್ಬರು ಒಂದೇ ಮನೆಯಲ್ಲಿ ಇರುತ್ತಾ ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡುತ್ತಿದ್ದರು. ಇನ್ನು ಮೀನಾಕ್ಷಿಯು ಕೂಡ ಒಂದು ಹೆಣ್ಣು ಮಗು ಜನಿಸುತ್ತದೆ. ಇದು ಹೀಗಿರುವಾಗ 2 ಕುಟುಂಬದಲ್ಲೂ ಕೂಡ ಕಿರಣ್ ಒಬ್ಬನೇ ಗಂಡು ಮಗನಾಗಿದ್ದರಿಂದ ಚಿಕ್ಕಂದಿನಿಂದಲೂ ಈತನನ್ನ ತುಂಬಾ ರಾಯಲ್ ಆಗಿ ಬೆಳೆಸುತ್ತಾರೆ. ಈ ರೀತಿ ಕಿರಣ್ ಕೇಳಿದ ತಕ್ಷಣ ಲ್ಯಾಪ್ಟಾಪ್, ಸೈಕಲ್, ಸ್ಮಾರ್ಟ್ ಫೋನ್ 10ನೇ ತರಗತಿಗೆಲ್ಲ ತನ್ನ ಮಗನಿಗೆ ಬೇಕಾಗಿದ್ದೆಲ್ಲವನ್ನು ಕೂಡ ಕೊಡಿಸಿದ್ದನು. ಅಲ್ಲಿವರೆಗೂ ಕಿರಣ್ ಚೆನ್ನಾಗಿ ಓದುತ್ತಿದ್ದರು. ಯಾವಾಗ ಕೈಗೆ ಸ್ಮಾರ್ಟ್ ಫೋನ್ ಬಂತೋ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಯಾವಾಗಲೂ ಮೊಬೈಲ್ ನಲ್ಲಿ ನೀಲಿ ಚಿತ್ರಗಳನ್ನು ನೋಡುವುದಕ್ಕೆ ಶುರು ಮಾಡ್ತಾನೆ. ಅಂದಿನಿಂದ ಕಿರಣ್ ಓದಿನಲ್ಲಿ ಹಿಂದೆ ಬಿದ್ದ ಅಂತಾನೆ ಹೇಳ್ಬಹುದು. ಹೀಗೆ ನಿಧಾನವಾಗಿ ಕಿರಣ್ ತನ್ನ ಕ್ಲಾಸ್ಮೇಟ್ ರೂಪಾಳ ಜೊತೆ ಪ್ರೀತಿಯಲ್ಲಿ ಬಿದ್ದು ಸ್ಕೂಲ್ಗೆ ಬಂಕ್ ಹೊಡೆದು ಅವಳ ಜೊತೆ ಪಾರ್ಕ್, ಸಿನಿಮಾ ಅಂತೇಳಿ ಸುತ್ತಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನು ಹಾಗೂ ಈಗೂ ಈ ವಿಷಯ ರೂಪಾಳ ಮನೆಗೆ ಗೊತ್ತಾಗಿ ಅವಳನ್ನ ಸ್ಕೂಲಿನಿಂದ ಬದಲಾಯಿಸುತ್ತಾರೆ. ಇದರಿಂದ ಇವರ ರಿಲೇಶನ್ಶಿಪ್ ಗೆ ಫುಲ್ ಸ್ಟಾಪ್ ಬೀಳುತ್ತದೆ. ಇದು ಹೀಗಿರುವಾಗ ಕಿರಣ್ ಯಾವಾಗಲೂ ನೀಲಿ ಚಿತ್ರಗಳನ್ನ ನೋಡ್ತಾ ಇದ್ದಿದ್ರಿಂದ ಕಾಮ ಕೋರಿಕೆಗಳು ಹೆಚ್ಚಾಗಿ ಎಂತ ಹೀನ ಕೃತ್ಯವನ್ನ ಮಾಡುತ್ತಾನಂದ್ರೆ ತನ್ನ ಚಿಕ್ಕಮ್ಮ ಸ್ನಾನ ಮಾಡುತ್ತಿದ್ದರೆ ಕಳ್ಳತನದಿಂದ ನೋಡುವುದು, ಅದನ್ನ ಫೋನ್ ನಲ್ಲಿ ರೆಕಾರ್ಡ್ ಮಾಡುವಂತ ಕೆಲಸವನ್ನ ಮಾಡುತ್ತಿದ್ದನು. ಆದ್ರೆ ಮನೆಯಲ್ಲಿ ಯಾರಿಗೂ ಸಹ ಕಿರಣ್ ಮೇಲೆ ಅನುಮಾನ ಬರ್ತಾ ಇರಲಿಲ್ಲ. ಆ ರೀತಿಯಾಗಿ ಸ್ಕೂಲ್ ಇಲ್ಲದೆ ಹೋದ್ರೆ ರೂಮ್ ನಿಂದ ಹೊರಗಡೆ ಬರದೆ ನೀಲಿ ಚಿತ್ರಗಳನ್ನ ನೋಡುತ್ತಾ ಹೆಚ್ಚಾಗಿ ಹಸ್ತ ಪ್ರಯೋಗವನ್ನ ಮಾಡಿಕೊಳ್ಳುತ್ತಿದ್ದನು. ಇದು ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಸುಶೀಲಾ ಮೀನಾಕ್ಷಿ ಅವರ ತಾಯಿ ಸತ್ತು ಹೋಗಿದ್ದರಿಂದ ತಂದೆ ರಾಮಯ್ಯ ಒಂಟಿಯಾಗಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುತ್ತಾನೆ. ಇನ್ನು ತಂದೆಯ ಪರಿಸ್ಥಿತಿಯನ್ನು ನೋಡಲಾಗದ ಸುಶೀಲಾ ತನ್ನ ತಂದೆ ಜೊತೆ ಸ್ವಲ್ಪ ದಿನ ಕಳೆಯೋಣ ಅಂದ್ಕೊಂಡು ತನ್ನ ಮಗಳ ಜೊತೆ ಮೀನಾಕ್ಷಿಯ ಮಗಳನ್ನು ಕೂಡ ಕರೆದುಕೊಂಡು ಹೋಗುತ್ತಾಳೆ. ಇನ್ನು ಕಿರಣ್ ನನ್ನ ಬಾ ಎಂದು ಕರೆದಾಗ ನನಗೆ ಎಕ್ಸಾಮ್ ಇದೆ, ಓದ್ಕೋಬೇಕು ಅಂತೇಳಿ ಮನೆಯಲ್ಲಿರುತ್ತಾನೆ. ಇದರಿಂದ ಮನೆಯ ಜವಾಬ್ದಾರಿಯನ್ನ ಮೀನಾಕ್ಷಿಯೇ ನೋಡಿಕೊಳ್ಳುತ್ತಿದ್ದಳು. ನಿಜ ಹೇಳ್ಬೇಕು ಅಂದ್ರೆ ಕಿರಣ್ ನಾನು ತಾತನ ಊರಿಗೆ ಹೋದ್ರೆ ನನ್ನ ಚಿಕ್ಕಮ್ಮನನ್ನ ನೋಡುವುದಕ್ಕೆ ಆಗುವುದಿಲ್ಲ ಎಂಬ ಉದ್ದೇಶದಿಂದಲೇ ಅವನು ಊರಿಗೆ ಹೋಗಿರುವುದಿಲ್ಲ. ಇನ್ನು ಇದೇ ಸಮಯದಲ್ಲಿ ಕಿರಣ್ ತಂದೆ ಬಿಸಿನೆಸ್ ಡೀಲ್ ಮೇಲೆ ತನ್ನ ತಮ್ಮ ಅನಿಲ್ ಜೊತೆ ಸೇರಿಕೊಂಡು ಬೆಂಗಳೂರಿಗೆ ಹೋಗುತ್ತಾನೆ. ಇನ್ನು ಇದರಿಂದ ಆ ಮನೆಯಲ್ಲಿ 17 ವರ್ಷದ ಕಿರಣ್, 30 ವರ್ಷದ ತನ್ನ ಚಿಕ್ಕಮ್ಮ ಮಾತ್ರ ಇದ್ದಾರೆ. ಇನ್ನು ಕಿರಣ್ ಮತ್ತು ಮೀನಾಕ್ಷಿ ಆ ರಾತ್ರಿ ಊಟವನ್ನ ಮಾಡಿ ನಂತರ ಕಿರಣ್ ಮಾಮೂಲಿಯಂತೆ ತನ್ನ ರೂಮ್ಗೆ ಬಂದು ನೀಲಿ ಚಿತ್ರಗಳನ್ನು ನೋಡುವುದಕ್ಕೆ ಶುರು ಮಾಡುತ್ತಾನೆ. ಇನ್ನೊಂದು ಕಡೆ ಮೀನಾಕ್ಷಿ ಅವಳ ರೂಮ್ಗೆ ಹೋಗಿ ಮಲಗುತ್ತಾಳೆ. ಅದಾದ ಸ್ವಲ್ಪ ಸಮಯಕ್ಕೆ ಕಿರಣ್ ನೀಲಿ ಚಿತ್ರಗಳನ್ನ ನೋಡುತ್ತಾ ತನ್ನ ಕಾಮ ಕೋರಿಕೆಗಳನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ನನ್ನ ಚಿಕ್ಕಮ್ಮ ಒಂಟಿಯಾಗಿದ್ದಾಳೆಂದು ಅವಳಿಗೆ ನನ್ನ ಕೋರಿಕೆಗಳನ್ನ ತೀರಿಸು ಎಂದು ಹೇಳಿದರೆ ಅವಳು ಇಲ್ಲ ಎನ್ನುವುದಿಲ್ಲ ಎಂದು ನೇರವಾಗಿ ಮೀನಾಕ್ಷಿ ಮಲಗಿರುವ ರೂಮ್ಗೆ ಹೋಗಿ ಡೋರ್ ಅನ್ನ ಬಡಿದಾಗ ಮೀನಾಕ್ಷಿ ಬಂದು ಡೋರ್ ಅನ್ನ ತೆಗೆಯುತ್ತಾಳೆ. ಆಗ ಕಿರಣ್ ನನಗೆ ಒಂಟಿಯಾಗಿ ಮಲಗುವುದಕ್ಕೆ ಭಯವಾಗುತ್ತಿದೆ, ನಾನು ಇಲ್ಲೇ ಮಲ್ಕೋತೀನಿ ಎಂದು ಕೇಳಿದಾಗ ತಾನು ಚಿಕ್ಕಂದಿನಿಂದಲೂ ಎತ್ತಿಕೊಂಡು ಬೆಳೆಸಿರೋ ಹುಡುಗತಾನೆ ಎಂದುಕೊಂಡು ಮೀನಾಕ್ಷಿ ಪಕ್ಕದಲ್ಲೇ ಮಲಗಿಸಿಕೊಳ್ಳುತ್ತಾಳೆ. ಇದಾದ ಸ್ವಲ್ಪ ಸಮಯಕ್ಕೆ ಮೀನಾಕ್ಷಿ ಗಾಢವಾದ ನಿದ್ರೆಗೆ ಜಾರಿದಾಗ ಇನ್ನು ಈ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿದ್ದ ಕಿರಣ್ ತನ್ನ ಬಟ್ಟೆಯನ್ನ ಬಿಚ್ಚಿ ಮೀನಾಕ್ಷಿ ಬಳಿಗೆ ಹೋಗಿ ಅವಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡುವುದಕ್ಕೆ ಶುರು ಮಾಡ್ತಾನೆ. ಇನ್ನು ಕಿರಣ್ ಆ ರೀತಿ ಮಾಡುತ್ತಿರುವಾಗ ನಿದ್ರೆಯಿಂದ ಎದ್ದ ಮೀನಾಕ್ಷಿ ಕಿರಣ್ ಅನ್ನ ನೋಡಿ ಒಂದೇ ಸಾರಿಗೆ ಶಾಕ್ ಆಗುತ್ತಾಳೆ. ತಾಯಿಯಾದವಳ ಮೇಲೆ ಈ ರೀತಿಯ ನೀಚ ಕೃತ್ಯವನ್ನ ಮಾಡುತ್ತಿರುವುದನ್ನ ತಡೆದುಕೊಳ್ಳ
ತಡೆದುಕೊಳ್ಳಲಾಗದೆ ಮೀನಾಕ್ಷಿ ಕಿರಣ್ ನನ್ನ ಒಡೆದು ಬೈದು ನಿನ್ನ ತಂದೆ ತಾಯಿ ಬಂದ್ಮೇಲೆ ಈ ವಿಷಯವನ್ನ ಹೇಳ್ತೀನಿ, ಆವಾಗಲೇ ನಿನಗೆ ಬುದ್ಧಿ ಬರೋದು ಅಂತೇಳಿ ರೂಮ್ ನಿಂದ ಹೊರಗಡೆ ಕಳಿಸುತ್ತಾಳೆ. ಇದರಿಂದ ಕಿರಣ್ ನಾನು ಮಾಡಿದ ಕೆಲಸವನ್ನ ಎಲ್ಲಿ ನನ್ನ ಚಿಕ್ಕಮ್ಮ ನನ್ನ ಅಪ್ಪ ಅಮ್ಮಗೆ ಹೇಳ್ತಾಳೋ ಅಂತೇಳಿ ನಂತರ ಅವ್ರು ಏನ್ ಮಾಡ್ತಾರೋ ಅಂತೇಳಿ ಕಿರಣ್ ಭಯ ಬೀಳೋದಕ್ಕೆ ಶುರು ಮಾಡ್ತಾನೆ. ಈ ರೀತಿಯಾಗಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನು ಬೆಳಿಗ್ಗೆ ನನ್ನ ತಂದೆ ಮನೆಗೆ ಬರ್ತಾರೆ. ಅವರಿಗೆ ಗೊತ್ತಾದ್ರೆ ನನ್ನನ್ನ ಏನ್ ಮಾಡ್ತಾರೋ ಅಂತೇಳಿ ತುಂಬಾ ಆಲೋಚನೆ ಮಾಡಿ ನಮ್ಮ ಚಿಕ್ಕಮ್ಮ ಭೂಮಿ ಮೇಲೆ ಇಲ್ದೆ ಹೋದ್ರೆ ನಾನು ಮಾಡಿದ್ದು ಹೊರಗಡೆ ಬರುವುದಿಲ್ಲ ಅಂತೇಳಿ ಏನ್ ಮಾಡಿದ್ರೆ ಪೊಲೀಸ್ನವ್ರಿಗೆ ಸಿಗೋದಿಲ್ಲ ಅನ್ನೋ ವಿಡಿಯೋವನ್ನ ಮೊಬೈಲ್ ನಲ್ಲಿ ನೋಡುತ್ತಾನೆ. ಆ ರೀತಿಯಾಗಿ ಮತ್ತೆ ಕಿರಣ್ ಬೆಳಗಿನ ಜಾವ 4:30ಕ್ಕೆ ಮತ್ತೆ ತನ್ನ ಚಿಕ್ಕಮ್ಮನ ರೂಮ್ಗೆ ಹೋಗಿ ಡೋರ್ ಅನ್ನ ಬಡಿಯುತ್ತಾನೆ. ಆಗ ಮೀನಾಕ್ಷಿ ಕೋಪದಿಂದ ಬಂದು ಡೋರ್ ಅನ್ನ ತೆಗೆದಾಗ ಕಿರಣ್ ಜೋರಾಗಿ ಅಳುತ್ತಾ ಮೀನಾಕ್ಷಿಯ ಕಾಲಿನ ಮೇಲೆ ಬಿದ್ದು ದಯವಿಟ್ಟು ಈ ವಿಷಯವನ್ನ ಯಾರಿಗೂ ಹೇಳ್ಬೇಡಿ ಅಂತೇಳಿ ಬೇಡಿಕೊಳ್ಳುತ್ತಾನೆ. ಆದ್ರೆ ಮೀನಾಕ್ಷಿ ಮಾತ್ರ ಖಂಡಿತವಾಗಿಯೂ ನಾನು ಈ ವಿಷಯವನ್ನ ನಿಮ್ಮ ತಂದೆ ತಾಯಿಗೆ ಹೇಳೇ ಹೇಳ್ತೀನಿ, ಮೊದಲು ನೀನು ಈ ರೂಮಿನಿಂದ ಹೊರಗಡೆ ಹೋಗು ಅಂತ ಹೇಳಿದಾಗ ಮೀನಾಕ್ಷಿಯಲ್ಲಿ ಡೋರ್ ಅನ್ನ ಲಾಕ್ ಮಾಡಿಕೊಳ್ಳುತ್ತಾಳೋ ಎಂದು ಕಿರಣ್ ಡೋರ್ ಬಳಿ ಕುಳಿತುಕೊಂಡು ಅಳುವುದಕ್ಕೆ ಶುರು ಮಾಡ್ತಾನೆ. ಆಗ ಕಿರಣ್ ಅಳುತ್ತಲೇ ನಿದ್ರೆಗೆ ಜಾರಿದಾಗ ಆಗ ಮೀನಾಕ್ಷಿ ಕಿರಣ್ ತಾನು ಮಾಡಿದ ತಪ್ಪಿಗೆ ತುಂಬಾ ಪ್ರಾಯಶ್ಚಿತ್ತ ಪಡುತ್ತಿದ್ದಾನೆಂದು ಒಂದು ಚಾನ್ಸ್ ಕೊಡೋಣ ಅಂತೇಳಿ ಮತ್ತೆ ಕಿರಣ್ ಅನ್ನ ನಂಬಿ ಡೋರ್ ಲಾಕ್ ಮಾಡಿಕೊಳ್ಳದೆ ಹಾಗೆ ಮಲಗಿಕೊಳ್ಳುತ್ತಾಳೆ. ಇನ್ನು ಯಾವಾಗ ಮೀನಾಕ್ಷಿ ಗಾಢ ನಿದ್ರೆಗೆ ಜಾರುತ್ತಾಳೋ ಕಿರಣ್ ನಿಧಾನವಾಗಿ ಎದ್ದು ಬೆಡ್ ಮೇಲಿದ್ದ ದಿಂಬನ ತೆಗೆದುಕೊಂಡು ಮೀನಾಕ್ಷಿಯ ಮುಖದ ಮೇಲೆ ಇಟ್ಟು ಉಸಿರಾಡದಂತೆ ಮಾಡುತ್ತಾನೆ. ಇನ್ನು ಕಿರಣ್ ಮೀನಾಕ್ಷಿಗೆ ಉಸಿರುಗಟ್ಟಿಸುವಾಗ ಅವಳ ಚೂಪಾದ ಉಗುರಿನಿಂದ ಅವನಿಗೆ ಪರಿಚಿದ್ರು ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮೀನಾಕ್ಷಿಯನ್ನ ಕೊಂದು ಹಾಕುತ್ತಾನೆ. ಆ ನಂತರ ಮೀನಾಕ್ಷಿಯ ಮೇಲೆ ತನ್ನ ಲೈಂಗಿಕ ಕೋರಿಕೆಯನ್ನ ತೀರಿಸಿಕೊಂಡು ಅಲ್ಲಿಂದ ತನ್ನ ರೂಮ್ಗೆ ಹೊರಟು ಹೋಗುತ್ತಾನೆ. ಇನ್ನು ಆ ರೀತಿ ರೂಮ್ಗೆ ಹೋಗಿದ್ದರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತೇಳಿ ಬೆಳಿಗ್ಗೆ 7 ಗಂಟೆಗೆ ತನ್ನ ತಂದೆಗೆ ಕಾಲ್ ಮಾಡಿ ಮೀನಾಕ್ಷಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರ ಬಾಡಿ ಪೂರ್ತಿ ತಣ್ಣಗಾಗಿದೆ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅಳುವುದಕ್ಕೆ ಶುರು ಮಾಡ್ತಾನೆ. ನಂತರ ಈ ವಿಷಯವನ್ನು ತಿಳಿದ ಸುನಿಲ್, ಅನಿಲ್ ಮತ್ತು ಸುಶೀಲಾ ಮನೆಗೆ ಓಡೋಡಿ ಬರುತ್ತಾರೆ. ಅಷ್ಟೊತ್ತಿಗಾಗಲೇ ಅನಿಲ್ ಫ್ರೆಂಡ್ಸ್ ಗಳು ಮೀನಾಕ್ಷಿಯನ್ನ ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋದಾಗ ಅಷ್ಟೊತ್ತಿಗಾಗಲೇ ಈಕೆ ಸತ್ತು ಹೋಗಿದ್ದಾಳೆಂದು ಡಾಕ್ಟರ್ಸ್ ಗಳು ಹೇಳುತ್ತಾರೆ. ಇದು ಹೀಗಿರುವಾಗ ಮೀನಾಕ್ಷಿಯ ಶರೀರದ ಮೇಲೆ ಚಿಕ್ಕ ಚಿಕ್ಕ ಗಾಯಗಳು ಇದ್ದಿದ್ದರಿಂದ ಡಾಕ್ಟರ್ಸ್ ಗಳು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗುತ್ತದೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲು 2 ದಿನ ಬೇಕಾಗಿದ್ದರಿಂದ ಕುಟುಂಬ ಸದಸ್ಯರೆಲ್ಲರೂ ಮೀನಾಕ್ಷಿ ಹಾರ್ಟ್ ಅಟ್ಯಾಕ್ ನಿಂದಲೇ ಸತ್ತು ಹೋಗಿದ್ದಾಳೆ ಎಂದುಕೊಂಡು ಅಂತ್ಯಕ್ರಿಯೆಯನ್ನು ಕೂಡ ಮುಗಿಸುತ್ತಾರೆ. ಆಗ ಕಿರಣ್ ನನಗೆ ಇನ್ನು ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಂದುಕೊಳ್ಳುತ್ತಾನೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮೀನಾಕ್ಷಿಯನ್ನ ಉಸಿರುಗಟ್ಟಿಸಿ ಕೊಂದಿದ್ದಾರೆ ಮತ್ತು ಅತ್ಯಾಚಾರವನ್ನ ಮಾಡಿದ್ದಾರೆ, ಜೊತೆಗೆ ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿದೆ ಎಂದು ಹೇಳಿದ್ದರಿಂದ ಎಲ್ಲರೂ ಕೂಡ ಒಂದೇ ಸಾರಿಗೆ ಶಾಕ್ ಆಗುತ್ತಾರೆ. ಆ ನಂತರ ಪೊಲೀಸ್ನವರು ಈ ಕೇಸಲ್ಲಿ ಇನ್ವಾಲ್ವ್ ಆಗಿ ಗಂಡ ಅನಿಲ್ ನನ್ನ ಎನ್ಕ್ವೈರಿ ಮಾಡಿದಾಗ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದಾಗ ನಮಗೆ ಯಾರು ಕೂಡ ಶತ್ರುಗಳು ಇಲ್ಲ ಅಂತ ಹೇಳಿದ್ರು ಕೂಡ ಪೊಲೀಸ್ನವರು ಮಾತ್ರ ಮೊದಲಿಗೆ ಅನಿಲ್ ಮತ್ತು ಸುನಿಲ್ ಇಬ್ಬರನ್ನು ಕೂಡ ಅನುಮಾನಿಸುತ್ತಾರೆ. ಆದ್ದರಿಂದ ಇವರನ್ನ ಆಗಾಗ ಎನ್ಕ್ವೈರಿಗೆ ಕರೆಯುತ್ತಿದ್ದರು. ಇನ್ನು ಇದೇ ಸಮಯದಲ್ಲಿ ಒಂದು ಸಾರಿ ಕಿರಣ್ ತನ್ನ ಫ್ರೆಂಡ್ಸ್ ಜೊತೆ ಗೇಮ್ ಆಡಿ ಮನೆಗೆ ಬಂದು ಶರ್ಟ್ ತೆಗೆದು ಸ್ನಾನಕ್ಕೆ ಹೋಗುತ್ತಿರುವಾಗ ಕಿರಣ್ ಬೆನ್ನಿನ ಮೇಲೆ ಉಗುರಿನಿಂದ ಪರಿಚಿರೋ ಗಾಯ ಇದ್ದಿದ್ದರಿಂದ ಕಿರಣ್ಗೆ ಅನುಮಾನ ಬಂದು ತನ್ನ ಮಗನನ್ನ ವಿಚಾರಿಸಿದಾಗ ಅದಕ್ಕೆ ಕಿರಣ್ ಗೇಮ್ ಆಡುವಾಗ ನನಗೂ ನನ್ನ ಫ್ರೆಂಡ್ಸ್ಗೂ ಜಗಳವಾಯ್ತು, ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆದ್ರೂ ಕೂಡ ಒಂದು ವಾರದಿಂದ ಮಗನ ಬಿಹೇವಿಯರ್ ನಲ್ಲಿ ಬದಲಾವಣೆ ಕಂಡಿದ್ದರಿಂದ ಅದನ್ನು ಗಮನಿಸಿದ ಸುನಿಲ್ ಪೊಲೀಸ್ನರಿಗೆ ಇನ್ಫಾರ್ಮ್ ಮಾಡುತ್ತಾನೆ. ಇದರಿಂದ ಪೊಲೀಸ್ನವರು ಕಿರಣ್ ಅನ್ನ ಎನ್ಕ್ವೈರಿ ಮಾಡುತ್ತಾ ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ, ಆ ರಾತ್ರಿ ನೀನು ಚಿಕ್ಕಮ್ಮನ ಜೊತೆ ಇದ್ದೇ ಅಲ್ವಾ ಅಥವಾ ಮನೆಗೆ ಯಾರಾದ್ರೂ ಬಂದಿದ್ರಾ ಎಂದು ಕೇಳಿದಾಗ ಅದಕ್ಕೆ ಕಿರಣ್ ನನಗೇನು ಗೊತ್ತಿಲ್ಲ, ಬೆಳಿಗ್ಗೆನೆ ನನ್ನ ರೂಮಿನಿಂದ ನನ್ನ ಚಿಕ್ಕಮ್ಮನ ರೂಮಿಗೆ ಹೋಗಿ ನೋಡುವಷ್ಟರಲ್ಲಿ ಅವರು ಸತ್ತು ಹೋಗಿದ್ದರು ಎಂದು ಹೇಳುತ್ತಾನೆ. ಆ ನಂತರ ಅವನ ಬೆನ್ನಿನ ಮೇಲೆ ಉಗುರಿನಿಂದ ಪರಿಚಿರುವ ಗಾಯದ ಬಗ್ಗೆ ಕೇಳಿದಾಗ ಫ್ರೆಂಡ್ ಜೊತೆ ನಡೆದ ಜಗಳದಲ್ಲಿ ಈ ರೀತಿ ಆಗಿದೆ ಎಂದು ಹೇಳಿದಾಗ ಆಗ ಪೊಲೀಸ್ನವರು ತಕ್ಷಣ ಅವನ ಫ್ರೆಂಡ್ಸ್ ಅನ್ನ ಕರೆಸಿ ಎನ್ಕ್ವೈರಿ ಮಾಡಿದಾಗ ಆಗ ಅವನ ಫ್ರೆಂಡ್ಸ್ ಗಳು ಎಂದಿಗೂ ಕೂಡ ನಮ್ಮ ಮಧ್ಯೆ ಜಗಳವಾಗಿಲ್ಲ ಎಂದು ಹೇಳುತ್ತಾರೆ. ಆಗ ಪೊಲೀಸ್ನವರಿಗೆ ಕಿರಣ್ ಏನು ಮುಚ್ಚಿಡುತ್ತಿದ್ದಾನೆ ಎಂದು ಅರ್ಥವಾಗಿ ತಮ್ಮ ಸ್ಟೈಲ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಕಿರಣ್ ನಿಧಾನವಾಗಿ ನಡೆದ ಸ್ಟೋರಿಯನ್ನ ಹೇಳುವುದಕ್ಕೆ ಶುರು ಮಾಡ್ತಾನೆ. ಆಗ ಪೊಲೀಸ್ನವರ ಜೊತೆ ಕುಟುಂಬ ಸದಸ್ಯರು ಕೂಡ ಶಾಕ್ ಆಗಿ ಹೋಗುತ್ತಾರೆ. ಇದರಿಂದ ಪೊಲೀಸ್ನವರು ಕಿರಣ್ ಅನ್ನ ಅರೆಸ್ಟ್ ಮಾಡಿ ಬಾಲ ಕೈದಿ ಕಾರಾಗೃಹಕ್ಕೆ ಕಳಿಸುತ್ತಾರೆ. ಇದ್ರೆ ಮಕ್ಕಳು ಫೋನ್ ಅಲ್ಲಿ ಏನನ್ನ ನೋಡುತ್ತಿದ್ದಾರೆ, ಏನ್ ಮಾಡುತ್ತಿದ್ದಾರೆ, ರೂಮ್ ಅಲ್ಲಿ ಒಂಟಿಯಾಗಿ ಏಕೆ ಇದ್ದಾರೆ ಅನ್ನೋ ವಿಷಯಗಳನ್ನ ತಂದೆ ತಾಯಿಗಳು ಮೊದಲೇ ಗಮನಿಸಿದರೆ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಮಕ್ಕಳು ದಾರಿ ತಪ್ಪುವುದನ್ನ ಸ್ವಲ್ಪ ಮಟ್ಟಿಗಾದ್ರೂ ತಡೆಯ ಪ್ರಯತ್ನ ಮಾಡಬಹುದು. ಇಲ್ಲ ಅಂದ್ರೆ ಒಂದು ಏಜ್ ವರೆಗೂ ಅವರಿಗೆ ಸ್ಮಾರ್ಟ್ ಫೋನ್ ಅನ್ನ ಕೊಡದೆ, ಇಲ್ಲ ಅಂದ್ರೆ ಒಂದು ವೇಳೆ ಅವಶ್ಯಕತೆ ಇದ್ರೆ ಮಕ್ಕಳಿಗೆ ಕೀಪ್ಯಾಡ್ ಮೊಬೈಲ್ ಅನ್ನ ಕೊಡುವುದು ಒಳ್ಳೆಯದು ಎಂಬುದು ನಮ್ಮ ಅಭಿಪ್ರಾಯವಾಗಿದೆ. ಇದ್ರೆ ಇನ್ನು ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.